There are two types of properties. Properties ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಈಗ ವಾಲ್ಯೂಮ್ ಅನ್ನೋದು ಒಂದು ಪ್ರಾಪರ್ಟಿ, ಅಥವಾ ಈಗ ಒಂದು ಡೆನ್ಸಿಟಿ ಅಂದ್ರೆ ಒಂದು ಪ್ರಾಪರ್ಟಿ, ಎಂಥಾಲ್ಪಿ ಅಂದ್ರೆ ಒಂದು ಪ್ರಾಪರ್ಟಿ, ಅಯೋನೈಸೇಷನ್ ಎಂಥಾಲ್ಪಿ, ಹಿಂಗೆ ಇವೆಲ್ಲ ಪ್ರಾಪರ್ಟೀಸ್. ಇವು ಅದ್ರೊಳಗೆ ಎರಡು ಟೈಪ್ ಇರ್ತಾವ್ರಿ. ಏನವು ಅಂದ್ರೆ ಇಂಟೆನ್ಸಿವ್ ಪ್ರಾಪರ್ಟಿ and extensive property. Intensive properties and extensive properties ಹಂಗಂದ್ರೆ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಲಕ್ಷ ಕೊಡ್ರಿ. Extensive properties are those properties which depend on the amount of the substance in the system. Extensive properties are those properties which depend on the amount of the substance in the system. Intensive properties are those properties which does not depend on the amount of the substance in the system. ಎಲ್ಲ ಕಂಪ್ಲೀಟ್ ಅರ್ಥ ಆತಿಲ್ಲ? ಏನು ನಮ್ಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಮಾಡಿಸ್ತೀನಿ, ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ಇಲ್ಲಿ ಚಂದಾಗಿ ಲಕ್ಷ ಕೊಡ್ರಿ, ಎಲ್ಲರೂ ಮಾತು ನಿಲ್ಲಿಸ್ರಿ. ಈಗ ಬಂದವರು, ಇಂಟೆನ್ಸಿವ್ ಪ್ರಾಪರ್ಟೀಸ್ ಆರ್ ದೋಸ್ ಪ್ರಾಪರ್ಟೀಸ್ ವಿಚ್ ಡಸ್ ನಾಟ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇನ್ ದ ಸಿಸ್ಟಮ್. ಅರ್ಥ ಮಾಡಿಸ್ತೀನಿ, ಮತ್ತೆ ಹೇಳಕತ್ತೀನಿ ಹಂಗೆ. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆರ್ ದೋಸ್ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇನ್ ದ ಸಿಸ್ಟಮ್. ಅಂದ್ರೆ ಇದು ಒಂದು ಸಿಸ್ಟಮ್. ಇನ್ ಸಿಸ್ಟಮ್ ಅಂತ ಯಾವಾಗ ಅನ್ಬೋದು? ಇಫ್ ಇಟ್ ಈಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ, ಇದು ಸಿಸ್ಟಮ್. ಇದ್ರೊಳಗ ಇಷ್ಟು ಸಬ್ಸ್ಟೆನ್ಸ್ ಐತಿ, ಇಷ್ಟು ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್, ಇಷ್ಟು ಸಬ್ಸ್ಟೆನ್ಸ್ ಐತಿ, ಅಥವಾ ಇಷ್ಟಿಲ್ಲ, ಇಷ್ಟೈತಿ, ಅಥವಾ ಇಷ್ಟೈತಿ ಅನ್ನೋದ್ರ ಮೇಲೆ ಆ ಪ್ರಾಪರ್ಟಿದು ವ್ಯಾಲ್ಯೂ ಡಿಪೆಂಡ್ ಆಗಿತ್ತು ಅಂದ್ರೆ ಅದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. Extensive property is a property which depends on amount of the substance in the system. ಅದು ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋದ್ರ ಮೇಲೆ ಆ ಪ್ರಾಪರ್ಟಿ ವ್ಯಾಲ್ಯೂ ಚೇಂಜ್ ಹಾಕೊಂತ ಹೊಂಟಿತ್ತು ಅಂದ್ರೆ ಅದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಈಗ ಅರ್ಥ ಆಯ್ತಾ? ಇಂಟೆನ್ಸಿವ್ ಪ್ರಾಪರ್ಟಿ ಇಸ್ ಅ ಪ್ರಾಪರ್ಟಿ which does not depend on the amount of the substance in the system. ಅದು ಇಷ್ಟರ ಇರಲಿ ಆ ಪ್ರಾಪರ್ಟಿ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ ಅಂತಿತ್ತಂದ್ರೆ ಅದು ಇಂಟೆನ್ಸಿವ್ ಪ್ರಾಪರ್ಟಿ. ಅರ್ಥ ಆಗತೈತಿ? ಹಾಂ, ಈಗ ಹೇಳ್ರಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ಏನು? ದ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇಸ್ ಅ ಪ್ರಾಪರ್ಟಿ ವಿಚ್ ಡಸ್ ನಾಟ್ ಡಿಪೆಂಡ್ ಆನ್, which depends on amount of the substance in the system. Intensive property is a property which does not depend on amount of the substance in the system. Okay, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ತಗೊಂಡು ಸರಳ ಅರ್ಥ ಆಗುತ್ತೆ ಇದನ್ನ ತಗೊಂಡ್ರೆ. ಒಂದು ಕಂಟೈನರ್ ತಗೊಂಡಿನ, ಇದ್ರೊಳಗೆ ಒಂದು ಗ್ಯಾಸ್ ತೊಗೊಂಡಿದ್ದೆ. ಇದ್ರೊಳಗೆ ಒಂದು ಗ್ಯಾಸ್ ಐತೆ, ಯಾವುದೋ ಒಂದು ಹೈಡ್ರೋಜನ್ನು, ನೈಟ್ರೋಜನ್ನು, ಕಾರ್ಬನ್ ಡೈಆಕ್ಸೈಡು, ಮೋನಾಕ್ಸೈಡ್, ಯಾವುದೋ ಒಂದು ಗ್ಯಾಸ್. ಇದ್ರದ್ದು ವಾಲ್ಯೂಮು ವಿ ಐತಿ. ವಿ 1 ಲೀಟರ್ 2 ಲೀಟರ್ 3 ಲೀಟರ್ ಅನ್ನೋಕ್ಕಿಂತ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅದಕ್ಕೆ ವಿ ಲೀಟರ್ ಅಂದ್ಬಿಟ್ಟು. ಇದ್ರ ಪ್ರೆಷರು ಪಿ ಐತಿ, ಇದ್ರ ಟೆಂಪ್ರೇಚರು ಟಿ ಐತಿ. ಅಂದ್ರೆ ಒಂದು 400 ಕೆಲ್ವಿನ್ 500 ಕೆಲ್ವಿನ್ ಎಷ್ಟೋ ಐತಿ, ಅದನ್ನು ಟಿ ಅಂದ್ಕೊಂಡ್ವಿ. ಪ್ರೆಷರ್ 1 ಬಾರ್ ಇರ್ಬೋದು, 2 ಬಾರ್ ಇರ್ಬೋದು, ಅಥವಾ ಏನರ ಇರ್ಬೋದು, ಅದಕ್ಕೆ ಪಿ ಅಂದ್ಕೊಂಡ್ವಿ. ವಾಲ್ಯೂಮ್ ಇದ್ದದ್ದು 2 ಲೀಟರ್ 3 ಲೀಟರ್ 4 ಲೀಟರ್ ಏನರ ಇರ್ಬೋದು, ಅದಕ್ಕೆ ವಿ ಅಂದ್ಕೊಂಡ್ವಿ. ಅರ್ಥ ಆಯ್ತಾ? ಒಂದು ಗ್ಯಾಸ್ ತೊಗೊಂಡಿವಿ, ಅದನ್ನ ನಮ್ಮ ಸಿಸ್ಟಮ್. ಅದು ಯಾಕೆ ನನ್ನ ಸಿಸ್ಟಮ್ ಅಂದರೆ ಇಟ್ ಇಸ್ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ. ಸೊ ಅದ್ರ ವಾಲ್ಯೂಮ್ ವಿ, ಪ್ರೆಷರ್ ಪಿ. ಕಂಟಿನ್ಯೂ ಮಾಡ್ಬೇಕಪ್ಪ, ಎರಡು ಹೇಳಿದ್ ನಾನು ಮೂರನೇ, ಟೆಂಪ್ರೇಚರ್ ಟಿ. ಹಾಂ, ಈಗ ಏನು ಮಾಡಿದೆ, ಈ ಕಂಟೈನರ್ನಾಗ ನಡು ಒಂದು ಶಟರ್ ಇಂಟ್ರೊಡ್ಯೂಸ್ ಮಾಡಿದೆ. ಶಟರ್ ಏನಿದು? ಶಟರ್ ಏನು ಟೆಕ್ನಿಕಲ್ ಟರ್ಮ್ಸ್ ಮಾತಾಡ್ತಿಲ್ಲ, ಅಂಗಡಿ ಬಾಗಲ ಮುಚ್ತಾರಲ್ಲ ಶಟರ್. ಅಂಗಡಿ ಮುಚ್ಚಿದ್ರು, ಶಟರ್ ಹೇಳಿದ್ರು. ಹಾಂ, ಇದೇನು ಶಟ್ರಸ್ ಏನಿದೆ? ಶಟರ್ ಅಂತಿಂಪ ನಾ ಅಂತೂ. ಹಾಂ, ಇಲ್ಲಿ ನಡಕ್ಕೊಂದು ನಡಕ್ಕ
ಒಂದು ಶಟರ್ ಇಂಟ್ರಡ್ಯೂಸ್ ಮಾಡಿದೆ ಅನ್ಕೊಳ್ಳಿ, ಬಾಲ ಮುಚ್ಚಿದ ಹಿಂಗ. ಈಗ ಏನಾಯ್ತು, ಇದ್ರದ್ದು ಹೋಲ್ ವಾಲ್ಯೂಮ್ ವಿ ಇತ್ತಿಲ್ಲ. ಹಾ, ಅವಾಗ ಇದ್ರದ್ದು ವಾಲ್ಯೂಮ್ V/2 ಆಯ್ತು, ಇದ್ರದ್ದು ವಾಲ್ಯೂಮ್ V/2 ಆಯ್ತು. ಆಕ್ಚುಲಿ ಹೋಲ್ ಬಾಕ್ಸ್ ವಾಲ್ಯೂಮ್ ವಿ ಇತ್ತು. ಈಗ ನಡಕ್ ನಾ ಶಟರ್ ಹಾಕಿದ್ದಕ್ಕ, ಬಂದ್ ಮಾಡಿದಕ್ಕ, ಪಾರ್ಟಿಷನ್ ಮಾಡಿದ್ದಕ್ಕ ಇದ್ರ ವಾಲ್ಯೂಮ್ V/2, ಅದ್ರ ವಾಲ್ಯೂಮ್ ಹಾ, ಇದ್ರ ಟೆಂಪ್ರೇಚರ್ T/2, ಇದ್ರ ಟೆಂಪ್ರೇಚರ್ T/2. ಹಾ ಹೌದು ಅಂದ್ಬಿಡ್ರಿ, T/2 ಟೆಂಪ್ರೇಚರ್ T/2 ಆಗುತ್ತಾ? ಈಗ ಈ ಕ್ಲಾಸ್ ರೂಮ್ ವಾಲ್ಯೂಮ್ 100 ಲೀಟರ್ ಅನ್ಕೊಳ್ಳೋಣ, 100 ಲೀಟರ್ ನೀರು ಹಿಡಿತೈತಿ ಅಂತ ಅನ್ಕೊಳ್ಳೋಣ. ಇಲ್ಲ ನಾನು ನಡಕ್ಕೊಂದು ಗಾಡಿ ಕಟ್ಸಿದ್ರೆ ಇದು 50 ಲೀಟರ್ ಹಿಡಿತೈತಿ, ಇದು 50 ಲೀಟರ್ ಹಿಡಿತೈತಿ, ಹೌದಿಲ್ಲ? ಹಾಂ, ಈಗ ಇಲ್ಲೇ 27 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಟೆಂಪ್ರೇಚರ್ ಈ ರೂಮ್ನಾಗ, ಇಲ್ಲಿ ಗಾಡಿ ಕಟ್ಸಿದ್ಮೇಲೆ ಇಲ್ಲಿ 13.5, ಇಲ್ಲಿ 13.5 ಆಗುತ್ತೆ. ಆಗುತ್ತನ್ರಿ? ಹಾಂ, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಟೆಂಪ್ರೇಚರ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. Volume is extensive property because volume depends on amount of the substance in the system. Temperature does not depend on amount of the substance in the system. So pressure P/2 ಆಗುತ್ತಿಲ್ಲ. ತಡ್ರಿ ಸರ್, ವಿಚಾರ ಮಾಡ್ತೀನಿ. ವಾಲ್ಯೂಮ್ V/2 ಆಗುತ್ತಾ, ಟೆಂಪ್ರೇಚರ್ ಆಗಂಗಿಲ್ಲ, ಪ್ರೆಷರ್ ಆಗುತ್ತಾ? ಅದ್ಯಾಕಾಗತ್ತೆ? ಅದು ಆಗಂಗಿಲ್ಲ. ಸೊ ಪ್ರೆಷರ್ ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್? ಇರ್ಬೋದು ಸರ್. ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್? ಕಾನ್ಫಿಡೆನ್ಸ ಇಲ್ಲ. ಹಾಂ, ಕರೆಕ್ಟ್. ಎಕ್ಸ್ಟೆನ್ಸಿವ್ ಅಂತಿದ್ರು ಹಿಂಗೆ ಜೋರಾಗಿ ಹೇಳ್ಬೇಕಿತ್ತು, ತಪ್ಪು ಹೇಳಿದ್ರು ಕಾನ್ಫಿಡೆನ್ಸ್ಲೇ ಹೇಳ್ಬೇಕು. ನಿಮ್ಗೆ ಕಾನ್ಫಿಡೆನ್ಸ ಇಲ್ಲ. ಇರ್ಬೋದು ಸರ್. ಅಲ್ರಿ, ಪ್ರೆಷರ್ ಹಿಂಗೆ ಅರ್ಧ ಮಾಡಿದ್ರೆ ಪ್ರೆಷರ್ ಅರ್ಧ ಆಗುತ್ತನ್ರಿ? ಹಾಂ, ಜಸ್ಟ್ ಲೈಕ್ ಟೆಂಪ್ರೇಚರ್ ಅದು ಸೇಮ್ ಉಳಿತೈತಿ. ಹಾಂ, ಸೊ ವಾಲ್ಯೂಮ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಆರ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಹಂಗೆ ಯಾವ್ಯಾವ ಪ್ರಾಪರ್ಟೀಸ್ ಬರ್ತಾವಲ್ರಿ ಅವನ್ನ ನಾವು ಕ್ಲಾಸಿಫೈ ಮಾಡ್ಕೊಂತ ಹೋಗ್ಬೋದು. ಇದು ಎಕ್ಸ್ಟೆನ್ಸಿವ್, ಇದು ಇಂಟೆನ್ಸಿವ್. ಸೊ ಎಕ್ಸ್ಟೆನ್ಸಿವ್ ಅಂದ್ರೆ ಅದೇನು? The property which depends on the amount of the substance in the system. The property which does not depend on amount of the substance in the system is known as intensive property. Stood under? Understood, sir. Okay. ಈಗ ಒಂದು ಕ್ವಶನ್ ಕೇಳ್ತೀನಿ ನಾನು. ಡೆನ್ಸಿಟಿ. Is density a intensive property or extensive property? Intensive ಅಂತ. Intensive or extensive? Intensive. How do you say? ಬಾಯಿಂದ ಹೇಳ್ತೀವಿ ಸರ್ ಅನ್ಬೇಡ್ರಿ, ಫಾಲ್ತು ಜೋಕ್ ಮಾಡಕ್ ಹೋಗ್ರಿ. ಹಾಂ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ವಾಲ್ಯೂಮ್ ಎಕ್ಸ್ಟೆನ್ಸಿವ್ ಪ್ರಪೋರ್ಷನಲಿ ಹೆಂಗೆ ಸಂಬಂಧ ರೀ? ಹಾಂ ಹಾಂ, ಕರೆಕ್ಟ್ ಆನ್ಸರ್ ಕರೆಕ್ಟ್ ಇದ್ರಿ, ಬಟ್ ನೀವು ಹೇಳೋ ರೀಸನ್ ಕರೆಕ್ಟ್ ಇತ್ತು ಆಲ್ಮೋಸ್ಟ್. ಈಗ ಲಕ್ಷ ಕೊಡ್ರಿ, ಡೆನ್ಸಿಟಿ ಅಂದ್ರೆ ಏನ್ರಿ? ಹಾಂ, ಇದಂತೂ ಸಾಲಾಗೆ ಕಲ್ತಿರಿ ನೀವು. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ವಾಲ್ಯೂಮ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಬಟ್ ಡೆನ್ಸಿಟಿ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್, ಇದು ಎಕ್ಸ್ಟೆನ್ಸಿವ್ ಅಂದ್ರೆ ಇದು ಎಕ್ಸ್ಟೆನ್ಸಿವ್ ಆಗಬೇಕಾಗಿತ್ತು, ಆದ್ರೆ ಅಲ್ಲ. ಇದು ಎಕ್ಸ್ಟೆನ್ಸಿವ್, ಇದು ಇಂಟೆನ್ಸಿವ್. ಹೆಂಗ? ಒಂದು ಐರನ್ ರಾಡ್ ತೊಗೊಂಡ್ರಿ ಅನ್ಕೋ, ಚಂದ ರಾಡ್, ಚಂದ ಆಗಿಲ್ಲ ಅಂದ್ರೆ ಇದ ರಾಡ್ ತೊಗೊಂಡು ಹೊಡಿತೀನಿ. ಐರನ್ ರಾಡ್ ಇದ್ರದ್ದು ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಅದ್ರದ್ದು ಮಾಸ್ ಫೈಂಡ್ ಔಟ್ ಮಾಡ್ತೀರಿ. ಹಾಂ, ಅದನ್ನ ಇಲ್ಲೇ ಹಚ್ತೀರಿ. ಅದ್ರ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ತೀರಿ, ಇಲ್ಲೇ ಹಚ್ತೀರಿ, ಯಾವುದೋ ಒಂದು ವ್ಯಾಲ್ಯೂ ಬರ್ತದೆ. ಈಗ ನಾ ಇದನ್ನು ಅರ್ಧ ಮಾಡಿ ಕೊಟ್ಟೆ ಅನ್ಕೊ, ಅರ್ಧ ಮಾಡಿ ಹಂಗೆಲ್ಲ ನಗ್ಬಾರ್ದು ಎಂತ ಮಸ್ತ್ ಅದು ರಾಡ್ ಅದು. ಹಾಂ,
ಇದನ್ನು ಅರ್ಧ ಮಾಡಿ ಈ ರಾಡ್ ನಿಮಗೆ ಕೊಟ್ಟು ಇದ್ರ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತೀನಿ. ಅವಾಗ ಡೆನ್ಸಿಟಿ ವ್ಯಾಲ್ಯೂ ಚೇಂಜ್ ಆಗುತ್ತೋ ಅಷ್ಟೇ ಉಳಿತದೆ, ಅಷ್ಟೇ ಉಳಿತೈತಿ. ಯಾಕೆ? ಮಾಸ್ ಎಷ್ಟು ಕಡಿಮೆ ಆಯ್ತು ಅದ್ರ ವಾಲ್ಯೂಮು ಅಷ್ಟು ಕಡಿಮೆ ಆಯ್ತು ಅಲ್ರಿ. ಈ ರಾಡ್ ಕಂಪೇರ್ ಮಾಡಿದ್ರೆ ಮಾಸ್ ಕಡಿಮೆ ಆಯ್ತಿಲ್ಲ. ಹಾಂ, ಮಾಸ್ ಕಡಿಮೆ ಆಯ್ತು ಅಂದ್ರೆ ಇದು ಕಡಿಮೆ ಆಗ್ಬೇಕು, ಆದ್ರೆ ಅದ್ರ ಜೋಡಿ ವಾಲ್ಯೂಮು ಕಡಿಮೆ ಆಗಿತ್ತಿಲ್ಲ. ಸೊ ಇದು ಅಷ್ಟೇ ಉಳಿತೈತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇನ್ ದ ಸಿಸ್ಟಮ್, ದೇರ್ಫೋರ್ ಇಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ ಅಲ್ರಿ. ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ 10 ಇತ್ತು ಅನ್ಕೋರಿ, ವಾಲ್ಯೂಮ್ 10 ಇತ್ತು ಅನ್ಕೋರಿ. 10/10 1, 10/10 is 1. ಈಗ ನಾ ಮಾಸ್ ಕಡಿಮೆ ಮಾಡಿದೆ, 5 ಮಾಡಿದೆ. ಇದು ನಮ್ಮದು ಬೌಂಡ್ರಿ, ಇದೆ ಲಾಸ್ಟ್. ಹಾಂ, ನಾನು ಇದನ್ನು ಮಾಸ್ ಕಡಿಮೆ ಮಾಡಿ 5 ಮಾಡಿದೆ. ವಾಲ್ಯೂಮು ಮಾಸ್ ಕಡಿಮೆ ಆಯ್ತು ಅಂದ್ರೆ ವಾಲ್ಯೂಮು ಕಡಿಮೆ ಆಗುತ್ತಾ? ಅದ್ರ ಮಾಸ್ ಕಡಿಮೆ ಆಯ್ತಂದ್ರೆ ಅದು ಎಷ್ಟು ಜಾಗ ಹಿಡಿತೈತಿ ಅದು ಕಡಿಮೆ ಆಗುತ್ತೆ. ಸೊ 10 ಇದ್ದಿದ್ದು 5 ಆಗೈತೆ ಅಂದ್ರೆ ವಾಲ್ಯೂಮು 10 ಇದ್ದು 5 ಆಗುತ್ತೆ. 5/5 is still 1. 10/10 is 1. 5/5 is also 1. So density does not depend on amount of the substance. ಅದು ಜಾಸ್ತಿ ತೊಗೊಂಡಿರೋ ಸಬ್ಸ್ಟೆನ್ಸ್ ಕಡಿಮೆ ತೊಗೊಂಡಿರೋ ಅನ್ನೋದ್ರ ಮೇಲೆ ಡೆನ್ಸಿಟಿ ಡಿಪೆಂಡ್ ಆಗೈತಿ, ಆಗಿಲ್ಲ. ಅದಕ್ಕೆ ಅದು ಯಾವ ಪ್ರಾಪರ್ಟಿ? ಹಾಂ, ಇಷ್ಟ ಅರ್ಥ ಆದ್ರೆ ಈ ಟಾಪಿಕ್ ಮುಗೀತು. ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್. ನೆಕ್ಸ್ಟ್ ಟಾಪಿಕ್ಗೆ ಹೋಗಂತ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋರಿ. ಶಿವ work comma heat and first law of thermodynamics. Work comma heat and first law of thermodynamics. ಸರ್ ಫಸ್ಟ್ ಲಾ ಅಂದಿರಿ ಅಂದ್ರೆ ಸೆಕೆಂಡ್ ಥರ್ಡ್ ಬರ್ತಾವನ್ರಿ? ಹಾಂ, ಮತ್ತೆ ಬರ್ತಾವೆ. ವರ್ಕ್ comma heat and first law of thermodynamics. ಹಾಂ, ಹೆಡ್ಡಿಂಗ್ ಹಾಕಿದ್ರಿ ವರ್ಕ್, ಹೀಟ್ ಆ್ಯಂಡ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹಾಂ, ಹಾಂ, ಇದೇನು ಹೇಳ್ರಿ? ಚಕ್ಲಿ ಮಾಡೋದು. ಇದು ಹಿಟ್ಟು ಹಾಕಿ ಮ್ಯಾಲಿಂದ ಹೆಂಗೆ ಒತ್ತದು, ಕೆಳಗೆ ಬೇರೆ ಶೇಪ್ ಚಕ್ಲಿ ಬರ್ತಾವ. ಎಣ್ಣೆ ಹಾಕಿ ಕರಿಬೇಕು. ಚಕ್ಲಿ ಮಾಡೋದು ಅಲ್ಲಿದೆ. ಪಿಸ್ಟನ್. ವಾಟ್ ಈಸ್ ಅ ಪಿಸ್ಟನ್? Piston is a piston which pisses off our mood. ಏನ್ರಿ, ಇದನ್ನ ಹಿಂಗೆ ಹಿಡಿದು ಒತ್ತಿದ್ರ ಹಿಂಗೆ ಕೆಳಗೆ ಹೋಗುತ್ತೆ, ಇದನ್ನ ಹಿಡಿದು ಹಿಂಗೆ ವಾಪಸ್ ಜಗ್ಗಿದ್ರ ಮ್ಯಾಲೆ ಬರ್ತೈತಿ. ಇದ ಪಿಸ್ಟನ್. ಹಾಂ ಹಾಂ, ಇಂಜೆಕ್ಷನ್. ಹಾಂ, ಸಿರಿಂಜ್. ಹಾಂ, ಹಿಂಗೆ ಇದ್ರಾಗ ಹಿಂಗೆ ತೊಗೊಂಡು ಹಿಂಗೆ ಹಾಂ ಚಲೋ ಮಾಡಿದ್ರು. ಹಾಂ ಬರ್ತಾವ. I don't like this. What should we do? Please concentrate. ಹಾಂ, ಇದು ಪಿಸ್ಟನ್. ಇದ್ರೊಳಗೆ ಒಂದು ಗ್ಯಾಸ್ ತೊಗೊಂಡಿನ್ರಿ ನಾನು. ಗ್ಯಾಸ್ ಯಾಕೆ ತೊಗೊತೀನಿ ಒಳ್ಳೆ ಬಿಕಾಸ್ ಈ ಚಾಪ್ಟರ್ ಹಂಗೆ ಏನು ವಾಟರ್ ಬಬಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್, ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಹಾಂ, ಈಗ ಲಕ್ಷ ಕೊಡ್ರಿ. ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರ್ತೈತಿ, ಅದಕ್ಕೆ ನಾವು ಪಿ ಅಂತ ಕರಿತೀನಿ. ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಪ್ರೆಷರ್ ಹೆಂಗೆ ಕ್ರಿಯೇಟ್ ಆಗತ್ತೆ ಗೊತ್ತಿದೇನ್ರಿ? ಹಾಂ, ಈಗ
ಸ್ಪ್ರೈಟ್ ಬಾಟಲ್ ಅದು ಅದ್ರೊಳಗೆ ಸ್ಪ್ರೈಟ್ ಇದ್ದಾಗ ಹಾಫ್ ಲೀಟರ್ ಬಾಟಲ್ ಇಮ್ಯಾಜಿನ್ ಮಾಡಿರಿ, ಅದರ ಸ್ಪ್ರೈಟ್ ಇದ್ದಾಗ ಹಿಂಗೆ ಪ್ರೆಸ್ ಮಾಡಿದ್ರೆ ಫುಲ್ ಹಾರ್ಡ್ ಇರ್ತೈತೆ, ಹೌದಿಲ್ಲ? ಅದನ್ನು ಓಪನ್ ಮಾಡಿದ್ರೆ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡಿರಿ, ಇನ್ನೊಂದು 10 ನಿಮಿಷ. ನಾಚಿಕೆಲ್ಲದವ್ರ ನೀನು ಹೇಳಿಕೊಟ್ಟು. ಹಾಂ, ಓಕೆ. ಈಗ ಅದು ಗ್ಯಾಸ್ ಅದ್ರೊಳಗೆ ಸ್ಪ್ರೈಟ್ ಇದ್ದಾಗ ಫುಲ್ ಹಾರ್ಡ್ ಇತ್ತು ಪ್ರೆಸ್ ಮಾಡಿದ್ರೆ, ಬಟ್ ಅದು ಹೋದ್ಮೇಲೆ ಸ್ಪ್ರೈಟ್ ನೀವು ಕುಡಿದ್ರಿ ಅನ್ಕೋರಿ, ಕುಡಿದ್ಮೇಲೆ ಅದ್ರಾಗ ಅಷ್ಟು ಅಮೌಂಟ್ ನೀರು ಹಾಕಿರ್ಬೇಕಾರೆ ಅವಾಗ 3 ಬಾಟಲ್ ನೀವು ಒಳಗೆ ಹೋಗುತ್ತೆ. ಮೊದಲು ಹೋಗ್ತಿದ್ದಿಲ್ಲ ಅದು. ಎದಕ್ಕೆ? ಸ್ಪ್ರೈಟಿಗೆ ಅಷ್ಟು ಸ್ಟ್ರೆಂತ್ ಐತೆ ಸರ್. ಹಾಂ, ಅಲ್ಲೇ ಪ್ರೆಷರ್ ಭಾಳ ಇತ್ತು ಒಳಗೆ. ಎದಕ್ಕೆ ಪ್ರೆಷರ್ ಭಾಳ ಇತ್ತು ಲಕ್ಷ ಕೊಡ್ರಿ. ಎದಕ್ಕೆ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಪ್ರೆಷರ್ ಕ್ರಿಯೇಟ್ ಆಗುತ್ತಾ? ಇದು ಟಯರ್ ಹಾಂ, ಸಣ್ಣ ಹುಡ್ರಿದ್ದಾಗ ಆಡ್ತಿದ್ರಲ್ಲ, ಹಿಂಗೆ ದುಡ್ಸ್ಕೊಂತ ಹೋಗೋದು, ಕಟ್ಟಿಗೆಲ್ಲ ಹಿಂಗೆ ಹೊಡ್ಕೊಂತ ಹೋಗೋದು, ಆಡಿರಿಲ್ರಿ ನೀವು? ಹಾಂ, ನಾವು ಅಂತೂ ಆಡಿವಿ. ಐ ಥಾಟ್ ನೀವೆಲ್ಲ ಹುಟ್ಟಿದಾಗಿಂದ ರೋಡ್ ರ್ಯಾಶ್. ಹಾಂ, ಮೊಬೈಲ್ನಾಗ ಅವಾಗ ಯಾವುದೋ ಒಂದು ಗೇಮ್ ಇತ್ತಲ್ರಿ, ಅದು ಹಿಂಗೆ ಜಿಕ್ಕೊಂತ ಹೋಗೋದು, ಟೆಂಪಲ್ ರನ್. ನೀವು ಶಾಲೆಗಿದ್ದಾಗ ಬಂದಿರ್ಬೇಕಲ್ರಿ ಅದು? ಹಾಂ, ನಾವು ಇಂಜಿನಿಯರಿಂಗ್ ಇದ್ದಾಗ ಬಂದಿತ್ತು ಅದು ಟೆಂಪಲ್. ಹಿಂಗೆ ಜಿಕ್ಕೊಂತ ಹೋಗೋದು, ಸ್ವಲ್ಪ ದಿವಸ ಭಾರಿ ಮಜಾ ಬಂತದು, ಆಮೇಲೆ ಬೇಸರ ಆಗ್ಬಿಟ್ಟು ಎಲ್ಲ ಹಂಗೆ ಅಲ್ರಿ. ಪಬ್ಜಿ ಈಗ ಯಾರೋ ನಾ ಒಂದು ದಿವಸ ಆಡಿಲ್ಲ ಅದು, ನಂಗೆ ಹೆಂಗಿರ್ತಾನ. ನೀವು ಆಡಿಲ್ಲ? ಏನು ಶಾಣಿದ್ರಿ ನೀವು, ಅಗದಿ ಸಿನ್ಸಿಯರ್ ಬಿಡ್ರಿ ನೀವು. ಸರ್, ನಾವು ಸ್ಕೂಲ್ ಲೆವೆಲ್ನಾಗಿಂದ ಅಭ್ಯಾಸ, ಮನೆಗೆ ಹೋಗೋದು ಸರ್, ಊಟ ಮಾಡೋದು, ಮತ್ತು ಓದೋದು, ಮಕ್ಕಳು, ಇಷ್ಟು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಸರ್. ಇನ್ನೊಂದು 2 ವರ್ಷ ಹಂಗೆ ಮಾಡಿರಿ. ಇಫ್ ದ್ಯಾಟ್ ವಾಸ್ ಇಮ್ಯಾಜಿನರಿ, ಅಟ್ಲೀಸ್ಟ್ ದಿಸ್ ಶುಡ್ ಬಿ ರಿಯಲ್. ಒಂದು 2 ವರ್ಷ ಮಾಡ್ತೀರಿ. ನೋಡೋಣ ತೋರಿ. ಇದೇನು ಟಯರ್ನಾಗ ಇರ್ತೈತ್ರಿ, ಗಾಳಿ ಇರ್ತೈತ್ರಿ, ಹವಾ ಕಡಿಮೆ ಐತೆ ನೋಡಿ ನಿಮ್ಮ ಟಯರ್ದು. ಇಲ್ಲೇ ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ತಾವಲ್ರಿ. ಹಾಂ, ಆ ಟಯರ್ ಒತ್ತಿ ನೋಡ್ರಿ, ನಿಮ್ಗೆ ಫುಲ್ ಹಾರ್ಡ್ ಇರ್ತೈತಿಲ್ಲ ಅದು. ಹಾಂ, ಎದಕ್ಕೆ ಇರ್ತೈತಿ ಅಂದ್ರೆ ಅದ್ರೊಳಗಿರೋ ಗ್ಯಾಸ್ ಮಾಲಿಕ್ಯೂಲ್ಸ್ ಏನು ಮಾಡ್ತಿರ್ತಾವ್ರಿ, ದೇ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಕೊಲೈಡ್ ವಿತ್ ವಾಲ್ಸ್ ಆಫ್ ದ ಕಂಟೈನರ್ ಅಥವಾ ಸೈಡ್ಸ್ ಆಫ್ ದ ಕಂಟೈನರ್. ಇದು ನಮ್ಮ ಕಂಟೈನರ್ ಅಂತ ನಾವು ಅನ್ಕೊಂಡ್ರೆ ಇದ್ರ ವಾಲ್ ಯಾವ್ದಿದೆ? ಇಲ್ಲೇ ನಾವು ಸ್ಪ್ರೈಟ್ ಬಾಟಲ್ ಹಾಕಕ್ಕೆ ಬರೋಂಗಿಲ್ಲ ನನಗೆ. ಸ್ಪ್ರೈಟ್ ಕ್ಯಾನ್ ತೊಗೊಂಡಿದ್ದೀನಿ, ಟಿನ್. ಕ್ಯಾನ್ ಅಂದ್ರೆ ಒಂದು, ಟಿನ್ ಅಂದ್ರೆ ಒಂದು. ಇಲ್ಲೊಂದು ಓಪನಿಂಗ್ ಇರ್ತೈತಿಲ್ಲ, ಇದು ಹಿಂಗೆ ಒತ್ತಿದ್ರೆ ಹಾರ್ಡ್ ಇರ್ತೈತಿ. ಸ್ಪ್ರೈಟ್ ಹೊರಗೆ ಹೋದ್ಮೇಲೆ ಹಿಂಗೆ ಒತ್ತಿದ್ರೆ ಹಿಂಗೆ ಚಪ್ಪಟ್ಟಾಗ್ಬಿಡ್ತೈತೆ ಅದು, ಹೌದಿಲ್ಲ? ಹಿಂಗೆ ಆಗ್ಬಿಡ್ತೈತಿ. ಹಿಂಗೆ ಮಾಡಿ ಡಸ್ಟ್ಬಿನ್ಯಾಗ ಹೋಗ್ಬಿಡ್ಬೇಕು. ಹಾಂ, ಐತಿ ನಿಮ್ಗೆ ಒಂದು ದಿವಸ ಐತಿ ನಿಮ್ಗೆ. ಹಾಂ, ಸೊ ಯಾಕದು ಸ್ಪ್ರೈಟ್ ಇದ್ದಾಗ ಹಾರ್ಡ್ ಇತ್ತು, ಸ್ಪ್ರೈಟ್ ಹೊರಗೆ ಬಂದ್ಮೇಲೆ ಸಾಫ್ಟ್ ಯಾಕಾಯ್ತು, ಯಾಕದು ಒತ್ತಿದ್ರೆ ಹಿಂಗೆ ಒಳಗೆ ಹೊಂಟೈತಿ? ದಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ಅದು ಹವಾಲಿ ಇದ್ದಾಗ, ಒಳಗೆ ಗಾಳಿ ಇದ್ದಾಗ ಅದು ಫುಲ್ ಹಾರ್ಡ್ ಇರ್ತದೆ ಟಯರ್. ಅದಾಗಿ ಹವಾ ಕಡಿಮೆ ಅಂದ್ರೆ ಏರ್ ಕ್ವಾಂಟಿಟಿ ಕಡಿಮೆ ಅಂದ್ರೆ ಸಾಫ್ಟ್ ಹಾಕೊಂತ ಹೋಗುತ್ತೆ. ಯಾಕಂದ್ರೆ ಇವು ಒಂದಕ್ಕೊಂದು ತಾವು ಬಡಿತಾವು, ಆಮೇಲೆ ಸೈಡ್ಸ್ ಆಫ್ ದ ಕಂಟೈನರಿಗೆ ಬಡಿತಾವೆ. ವಾಲ್ಸ್ ಅಂದ್ರೆ ಒಂದು, ಸೈಡ್ಸ್ ಅಂದ್ರೆ ಒಂದು. ಸೈಡ್ಸ್ ಆಫ್ ದ ಕಂಟೈನರ್ ಅಥವಾ ವಾಲ್ಸ್ ಆಫ್ ದ ಕಂಟೈನರ್ ಹಿಂಗೆ ಬಡ್ದಾಗ ಅಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗ್ತೈತಲ್ರಿ, ಆ ಫೋರ್ಸ್ ಪ್ರೆಷರ್. ಸೊ ಇವು ಜಾಸ್ತಿ ಮಾಲಿಕ್ಯೂಲ್ಸ್ ಇದ್ದಷ್ಟು ಜಾಸ್ತಿ ಪ್ರೆಷರ್. ಒಂದಕ್ಕೊಂದು ಬಡಿತಾವು, ಸೈಡಿಗೆ ಬಡಿತಾವೆ, ಒಂದಕ್ಕೊಂದು ಬಡಿತಾವೆ, ಸೈಡಿಗೆ ಬಡಿತಾವೆ, ಹಿಂಗೆ ಬಡ್ದು ಪ್ರೆಷರ್ ಕ್ರಿಯೇಟ್ ಆಗಿರ್ತೈತಿ. ಆ ಪ್ರೆಷರ್ ಇದ್ದಿದ್ದಕ್ಕೆ ಇದು ಹಾರ್ಡ್ ಇರ್ತೈತಿ, ಆ ಪ್ರೆಷರ್ ಇದ್ದಿದ್ದಕ್ಕೆ ಇದು ಹಾರ್ಡ್ ಇರ್ತೈತಿ. ಅವು ಗಾಳಿ ನೀವು ಇಲ್ಲೊಂದು ಓಪನಿಂಗ್ ಮಾಡಿ ಹೊರಗೆ ಕಳಿಸ್ಬಿಟ್ರಿ ಅಂದ್ರೆ ಇವು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಡಿಮೆ ಆದ್ರೆ ದೇ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಕೊಲೈಡಿಂಗ್ ಟು ದ ಸೈಡ್ಸ್ ಆಫ್ ದ ಕಂಟೈನರ್ ಕಡಿಮೆ ಹಾಕೊಂತ ಹೋಗುತ್ತೆ. ಇದು ಕಡಿಮೆ ಆದರೆ ಪ್ರೆಷರ್ ಕಡಿಮೆ ಆಗೋತ ಹೋಗುತ್ತೆ. ಸೊ ಅದಕ್ಕೆ ಇದು ಈಸಿಲಿ ಹಿಂಗೆ ಒತ್ತಿದ್ರೆ ಟಯರ್ ಹಿಂಗೆ ಒಳಗೆ ಹೋಗುತ್ತೆ. ಇದು ಪಚಟ ಆಗುತ್ತೆ, ಚಪ್ಪಟೆ ಆಗುತ್ತೆ. ಹಾಂ, ಈಗ ಇಲ್ಲೇ ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ ಅಂದ್ರೆ ಅವು ಏನು ಮಾಡ್ತಾವೆ? ಸುಮ್ಮಿರ್ತಾವೆ. ನೀವೆಲ್ಲ ಏನಿದ್ರಲ್ರಿ, ನೀವು ಸಾಲಿಡ್ ಮಾಲಿಕ್ಯೂಲ್ಸ್ ಈಗ ಕುಂತಿರಲ್ಲ ಕ್ಲಾಸ್ ಟೈಮ್,
ಬ್ರೇಕ್ ಬಿಟ್ಟು ಕೂಡ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗ್ತದೆ. ಯು ರೋಮ್ ಅರೌಂಡ್ ವೇರ್ ಎವರ್ ಯು ವಾಂಟ್. ಹಂಗೆ ಇವು ಗ್ಯಾಸ್ ಮಾಲಿಕ್ಯೂಲ್ಸ್ ನಮ್ಗೆ ಎಲ್ಲಿ ಬೇಕು ಅಡ್ಡಾಡ್ತಾವೆ. ಇಲ್ಲಿ ಕುಂತಿರಲ್ಲ ನೀವು ಸಾಲಿಡ್ ಮಾಲಿಕ್ಯೂಲ್ಸ್ ಎಲ್ಲೂ ಹೋಗಿ ಬಿಡಂಗಿಲ್ಲ, ನಿಮ್ಗೆ ಹೋಗಕ್ಕೆ ಅನಿಸ್ತೈತಿ, ಆದ್ರೆ ಆಗಂಗಿಲ್ಲ. ಯು ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಸಾಲಿಡ್ ಮಾಲಿಕ್ಯೂಲ್ಸ್ ಹಿಂಗಿರ್ತಾವಲ್ರಿ, ಅವು ಒಂದ್ರ ಬಾಜು ಒಂದು ಹಿಂಗಿದ್ದಾಗ ಏನು ಮಾಡ್ತಿರ್ತಾವ್ರಿ, ಅವು ಹಿಂಗೆ ಮಾಡ್ತಿರ್ತಾವೆ. ದೇ ವೈಬ್ರೇಟ್ ಅಥವಾ ದೇ ಆಸಿಲೇಟ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಅದ ನೀವು ಮಾಡ್ತಿದ್ರಿ ನೋಡ್ರಿ, ಕಾಲ ಮೇಲೆ ಕಾಲು ಹಾಕೊಂಡು ಕುಂದ್ರೋದು, ಹಿಂಗೆ ಕುಂದ್ರೋದು, ಹಿಂಗೆ ಸಿಂಗಲ್ ಸ್ಟ್ಯಾಂಡ್ ಹಚ್ಚೋದು, ಇವೆಲ್ಲ ಆಸಿಲೇಟಿಂಗ್ ಅಬೌಟ್ ಯುವರ್ ಮೀನ್ ಪೊಸಿಷನ್. ಯು ವಾಂಟ್ ಟು ಬಿ ಗ್ಯಾಸ್ ಮಾಲಿಕ್ಯೂಲ್ ಬಟ್ ಯು ಕಾಂಟ್ ಬಿ ಅಂಟಿಲ್ 12-15. ಒಮ್ಮೆ ಬಿಟ್ಕೊಳ್ಳೆ ಎಲ್ಲೆಲ್ಲ ಆಗುತ್ತೆ, ಎಲ್ಲ ಕಡೆ ಹೋಗೋದು, ಓಡಾಡೋದು. ಸೊ ಹಂಗೆ ಇವು ಓಡಾಡ್ತಿರ್ತಾವಲ್ರಿ, ಓಡಾಡಕತ್ತಾವಂದ್ರೆ ತಮ್ಮ ಬಿಡ್ತಿರ್ತಾವೆ, ಮತ್ತೇನು ಮಾಡ್ತಿರ್ತಾವೆ, ವಾಲ್ಸ್ ಸೈಡ್ಸ್ ಅಥವಾ ವಾಲ್ಸ್ ಅಂತ ಕಂಟೈನರ್ ಬಿಡ್ತಿರ್ತಾವೆ. ಅದಕ್ಕೆ ಏನಿರ್ತೈತಿ, ಏನು ಕ್ರಿಯೇಟ್ ಆಗಿರ್ತೈತಿ, ಪ್ರೆಷರ್ ಕ್ರಿಯೇಟ್ ಆಗಿರ್ತೈತಿ. ಆ ಪ್ರೆಷರಿಗೆ ನಾನು ಪಿ ಅಂತ ಕರಿತೀನಿ. ಇಲ್ಲಿ ಬರೀತೀನಿ ನೋಡ್ರಿ, ಪಿ ಎಲ್ಲಿ ಬರ್ದ್ರಿ ಇನ್ನು ಎಲ್ಲ ಒಂದು ಇಲ್ಲೇ ಇರುತ್ತಲ್ರಿ, ಇಲ್ಲೇ ಇದಕ್ಕೆ ನಾ ಪಿ ಇ ಎಕ್ಸ್ ಅಂತ ಕರಿತೀವಿ. ಪಿ ಎಕ್ಸ್ಟರ್ನಲ್ ಅಂದ್ರ ಈಗ ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ, ಹೊರಗೂ ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ತಾವಿಲ್ಲ, ಈ ಪಿಸ್ಟನ್ದ ಹೊರಗೂ ಇರ್ತಾವಿಲ್ಲ. ಅವು ಏನ್ ಮಾಡ್ತಾವ, ಅವು ಸುಮ್ಮನೆ ಕುಂತಿರ್ತಾವ, ಅವು ಓಡಾಡ್ತಾವು, ತಮ್ಮಗ್ ತಾವು ಹೊಡಿತಾವು. ವಾಲ್ಸ್ ಆಫ್ ದ ಕಂಟೈನರ್, ಯಾವ ಕಂಟೈನರ್ ಇಲ್ಲೇ ಬಡಿತಾವು, ಎಲ್ಲ ಕಡೆ ಬಡಿತಾವ, ತಮ್ಮಗ್ ತಾವು ಬಡಿತಾವ. ಅಂದ್ರೆ ಏನ್ ಕ್ರಿಯೇಟ್ ಆಗುತ್ತೆ, ಅಲ್ಲೂ ಪ್ರೆಷರ್ ಕ್ರಿಯೇಟ್ ಆಗತ್ತ. ಇಲ್ಲಿ ಸದ್ಯ ಪ್ರೆಷರ್ ಇರ್ತೈತ್ರಿ, ಇಲ್ಲೇ ಈಗ ಸದ್ಯ ನೀವು ಅದಿರಿಲ್ಲ, ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರ್ತೈತಿ 180 m. 180 m ಅಂದ್ರೆ 1 ಅಟ್ಮಾಸ್ಫಿಯರ್. 1 ಅಟ್ಮಾಸ್ಫಿಯರ್ ಅಂದ್ರೆ ಎಷ್ಟು ಕಿಲೋ ಪಾಸ್ಕಲ್? ಫಿಸಿಕ್ಸ್ನಾಗ ಬಂದಿರ್ಬೇಕಲ್ಲ, ಅಥವಾ 10th ಬಂದಿರ್ಬೇಕಲ್ಲ. 101.3 ಕಿಲೋ ಪಾಸ್ಕಲ್. 1 ಅಟ್ಮಾಸ್ಫಿಯರ್ ಅಂದ್ರೆ 101.3 ಕಿಲೋ ಪಾಸ್ಕಲ್. ಸೊ ಹಂಗೆ ಇಲ್ಲಿ ಹೊರಗೂ ಪ್ರೆಷರ್ ಇರ್ತೈತಿ, ಇಲ್ಲೂ ಪ್ರೆಷರ್ ಇರ್ತೈತಿ. ಇಷ್ಟ ಅರ್ಥ ಆದ. ಈಗ ಏನ್ ಮಾಡಿವ್ರಿ, ಒಂದು ಪಿಸ್ಟನ್ ತಗೊಂಡಿವಿ, ಆ ಪಿಸ್ಟನ್ಯಾಗ ಒಂದು ಗ್ಯಾಸ್ ತಗೊಂಡಿವಿ, ಆ ಗ್ಯಾಸ್ದ ಪ್ರೆಷರ್ ಪಿ, ಅದ್ರ ಹೊರಗೆ ಪಿ ಎಕ್ಸ್ಟರ್ನಲ್, ಪಿ ಇ ಎಕ್ಸ್ ಐತಿ. ಓಕೆ, ಈಗ ನಾ ಹೆಡ್ಡಿಂಗ್ ಏನು ಹಾಕಿನ್ರಿ, ವರ್ಕ್, ಹೀಟ್ ಆ್ಯಂಡ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಿಗೆ ಸ್ವಲ್ಪ ಆದ್ಮೇಲೆ ನಾವು ಬರ್ತೀವಿ. ಫಸ್ಟ್ ವರ್ಕ್ ಮತ್ತು ಹೀಟ್ ಬಗ್ಗೆ ಮಾತಾಡ್ಬೇಕು. ಏನು ಮಾತಾಡ್ಬೇಕು ವರ್ಕ್ ಹೀಟ್ ಬಗ್ಗೆ ಅಂದ್ರೆ, ವರ್ಕ್ ಹೀಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಿಸ್ಟಮ್.